ನಿಮಗೋಸ್ಕರ ಏಂಜಲ್ಸ್ ಯಾವ ಮೆಸೇಜನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನೋಡೋಣ. ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ, ನೀವು ಇಷ್ಟಪಡುವಂತಹ ದೇವರನ್ನು ನೆನಪು ಮಾಡ್ಕೊಳ್ಳಿ. ಏನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದನ್ನು ನೋಡೋಣ. ಏನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ? ಪರ್ಫೆಕ್ಟ್ ಟೈಮಿಂಗ್ ಅನ್ನುವಂಥದ್ದು. ಪರ್ಫೆಕ್ಟ್ ಟೈಮಿಂಗ್ ಯಾವುದಕ್ಕೆ ಅಂತ ಹೇಳಿದರೆ, ನಿಮ್ಮ ಕರಿಯರ್ ಜೀವನದಲ್ಲಿ ಅಥವಾ ನೀವು ಕೆಲವೊಬ್ಬರು ಏನು ಮ್ಯಾರೇಜ್ ಆಗಬೇಕು ಅನ್ನುವಂತಹದ್ದು ಹೆಚ್ಚಾಗಿ ನಿಮ್ಮ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಅದಕ್ಕೆ ಪರ್ಫೆಕ್ಟ್ ಟೈಮಿಂಗ್ ಅನ್ನುವಂತಹದ್ದು ಈಗ ಬಂದಿದೆ ಅನ್ನುವಂಥದ್ದನ್ನು ಏಂಜಲ್ಸ್ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇನ್ ದಿ ನಿಯರ್ ಫ್ಯೂಚರ್ ಅಂದರೆ ನೀವು ಮುಂದಿನ ದಿನಗಳಲ್ಲಿ ಈ ಟೈಮ್ ಅನ್ನುವಂತಹದ್ದು ಬೆಸ್ಟ್ ಇದೆ. ನೀವು ಮುಂದಿನ ದಿನಗಳಲ್ಲಿ ಆಗಬೇಕು ಅನ್ನುವಂತಹದ್ದು ಮ್ಯಾನಿಫೆಸ್ಟ್ ಭಾಳಷ್ಟು ಮಾಡ್ತಾ ಇದ್ರ ಅನ್ನುವಂತಹದ್ದು. ಮುಂದಿನ ದಿನಗಳಲ್ಲಿ ಅಂದರೆ ಆದಷ್ಟು ಬೇಗ ನೀವು ಮ್ಯಾರೇಜ್ ಆಗಬೇಕು ಅಂತ ಹೇಳಿಬಿಟ್ಟು ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಾ. ಆದರೆ ಈಗ ಪರ್ಫೆಕ್ಟ್ ಟೈಮಿಂಗ್ ಅನ್ನುವಂತಹದ್ದು ನಿಮಗೆ ಬಂದಿದೆ ಅನ್ನುವಂತಹದ್ದನ್ನು ಯೂನಿವರ್ಸ್ ನಿಮಗೆ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಯಾರು ನಿಮ್ಮ ಸೋಲ್ಮೇಟ್ ಇರ್ಬೋದು, ನಿಮ್ಮ ಟ್ವಿನ್ ಫ್ಲೇಮ್ ಇರ್ಬೋದು, ನೀವು ಆಲ್ರೆಡಿ ನೀವು ಲವ್ವಲ್ಲಿ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನನಗೆ. ಪ್ರೀತಿಯ ಜೀವನದಲ್ಲಿ ಇದ್ದೀರಾ, ಆದರೆ ನಿಮಗೆ ಮ್ಯಾರೇಜ್ ಆಗಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹದ್ದು. ಅದಕ್ಕೋಸ್ಕರ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಾ. ಏಂಜಲ್ಸ್ ಹೇಳ್ತಾ ಇದ್ದಾರೆ ಯೂನಿವರ್ಸ್ ಸಪೋರ್ಟ್ ನಿಮಗೆ ಫುಲ್ ಇದೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಈಗ ನಿಮಗೆ ಉತ್ತಮ ಟೈಮ್ ಅನ್ನುವಂತಹದ್ದು, ಯಾಕಂದರೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಇದೆ. ನಿಮ್ಮ ಏಂಜಲ್ಸ್ ನಿಮಗೆ ಸಪೋರ್ಟಿವ್ ಆಗಿ ನಿಮ್ಮ ಜೊತೆಯಲ್ಲಿ ಇದ್ದಾರೆ. ಆ ಕಾರಣದಿಂದ ಈ ಟೈಮ್ ನಿಮಗೆ ಬೆಸ್ಟ್ ಟೈಮ್ ಅನ್ನುವಂತಹದ್ದನ್ನು ನಿಮಗೆ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ಎಸ್ ಅನ್ನುವಂಥದ್ದು ಅಂದರೆ ನೀವು ನಿಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡಿದ್ದೀರಾ, ಅದು ಖಂಡಿತವಾಗ್ಲೂ ಎಸ್ ಅನ್ನುವಂತಹ ಆನ್ಸರ್ ಅಂತ ಹೇಳಿಬಿಟ್ಟು ಯೂನಿವರ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಈಗ ಮ್ಯಾರೇಜ್ ಆಗಿರ್ಬೋದು ಅಥವಾ ನಿಮ್ಮ ಪ್ರೀತಿಯ ಜೀವನದಲ್ಲಿ ಒಂದು ವೇಳೆ ನಿಮ್ಮ ಟ್ವಿನ್ ಫ್ಲೇಮ್ ಇರ್ಬೋದು ಅಥವಾ ನಿಮ್ಮ ಸೋಲ್ಮೇಟ್ಸ್ ಏನಿದ್ದಾರೆ, ನೀವು ಏನಾದರೂ ಅವರನ್ನು ಮೀಟ್ ಮಾಡುವಂತಹದ್ದಿರ್ಬೋದು ಅಥವಾ ಅವರ ಜೊತೆ ಮ್ಯಾರೇಜ್ ಬಗ್ಗೆ ಚರ್ಚಿಸುವಂತಹದ್ದಿರ್ಬೋದು. ಅದಕ್ಕೆ ಪರ್ಫೆಕ್ಟ್ ಟೈಮ್ ಅನ್ನುವಂತಹದ್ದು. ನಿಮ್ಮ ಮನಸ್ಸಲ್ಲಿ ಯಾವುದೇ ಗೊಂದಲಗಳಿದ್ದರೂ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಈಗ ನಿಮಗೆ ಪರ್ಫೆಕ್ಟ್ ಟೈಮ್ ಅನ್ನುವಂತಹದ್ದು ಬಂದಿದೆ ಅನ್ನುವಂತಹದ್ದನ್ನು ಯೂನಿವರ್ಸ್ ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಓಕೆ, ಇಲ್ಲಿ ಸ್ಟ್ರಾಂಗ್ ಆಗಿ ನಿಮ್ಮ ಜೀವನದಲ್ಲಿ ಸಂತೋಷದ ದಿನಗಳು ಆರಂಭವಾಗ್ತಾ ಇದೆ ಅನ್ನುವಂತಹದ್ದನ್ನು ತಿಳಿಸ್ತಾ ಇದ್ದಾರೆ. ಪೀಸ್ಫುಲ್ ರೀಸೊಲ್ಯೂಷನ್ ಅಂದರೆ ಈಗ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಎಲ್ಲೋ ಒಂದು ರೀತಿ ನೀವು ಗೊಂದಲಕ್ಕೆ ಒಳಗಾಗಿದ್ರೆ, ನಿಮ್ಮ ಮನಸ್ಸಲ್ಲಿ ಇರುವಂತಹ ಕೆಲವೊಂದು ವಿಚಾರಗಳನ್ನು ತುಂಬ ನೀವು ಕಷ್ಟಪಡ್ತಾ ಇದ್ದೀರಾ, ಗೊಂದಲಕ್ಕೆ ಸಿಲ್ಕೊಳ್ತಿದ್ರೆ, ನಿಮಗೆ ಆನ್ಸರ್ ಸಿಗ್ತಾ ಇರಲಿಲ್ಲ ಆ ವಿಷಯಗಳ ಬಗ್ಗೆ. ಆದರೆ ಈಗ ನಿಮಗೆ ಕ್ಲಾರಿಟಿ ಅನ್ನುವಂತಹದ್ದು ನಿಮ್ಮ ಮನಸ್ಸಲ್ಲಿ ಬಂದಿದೆ, ನಿಮಗೆ ಆಲ್ರೆಡಿ ಸಿಕ್ಕಿದೆ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಾಕಂದರೆ ಏಂಜಲ್ ಸಪೋರ್ಟ್ ಇದೆ, ಪರ್ಫೆಕ್ಟ್ ಟೈಮ್ ಅನ್ನುವಂತಹದ್ದು ಈಗ ನಿಮಗೆ ಬಂದಿದೆ. ಆ ಕಾರಣದಿಂದ ನಿಮ್ಮಲ್ಲಿ ಏನೇ ಸಮಸ್ಯೆಗಳಿದ್ರು, ಇಷ್ಟು ದಿನ ನಿಮಗೆ ಯಾವುದೇ ವಿಚಾರದಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಇದ್ದರೂ ಅದೆಲ್ಲವೂ ಕ್ಲಿಯರ್ ಆಗ್ತಾ ಇದೆ ಅನ್ನುವಂತಹದ್ದು. ಏಂಜಲ್ಸ್ ನಿಮಗೆ ಆ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಅನುಗ್ರಹಿಸ್ತಾ ಇದ್ದಾರೆ ಅನ್ನುವಂತಹದ್ದನ್ನು ತಿಳಿಸ್ತಾ ಇದ್ದಾರೆ. ನಿಮಗೆ ಅಬೊಂಡೆನ್ಸ್ ಬರ್ತಾ ಇದೆ. ನೀವು ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಸಿಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಕೆಲವೊಬ್ಬರು ನಿಮ್ಮ ಜೀವನದಲ್ಲಿ ಫೈನಾನ್ಷಿಯಲಿ ಆಗಿರ್ಬೋದು, ನಿಮ್ಮ ಕರಿಯರ್ ಜೀವನ ಆಗಿರ್ಬೋದು, ಲವ್ ಲೈಫಲ್ಲಿ ಆಗಿರ್ಬೋದು, ಎಲ್ಲೋ ಒಂದು ರೀತಿ ಮನಸ್ಸಲ್ಲಿ ನೀವು ಭಾಳಷ್ಟು ದುಃಖಕ್ಕೆ ಒಳಗಾಗಿದ್ರ, ನಿಮ್ಮ ಫೀಲಿಂಗ್ಸನ್ನು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ತಾ ಇರಲಿಲ್ಲ ಅನ್ನುವಂತಹ ಅದು ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಈಗ ಪರ್ಫೆಕ್ಟ್ ಟೈಮ್ ಅನ್ನುವಂತಹದ್ದು ಬಂದಿದೆ. ಹಾಗೆ ಇಲ್ಲಿ ಹೆಚ್ಚಾಗಿ ನಿಮಗೆ ಏಂಜಲ್ಸ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ಇದೆ. ನಿಮ್ಮಲ್ಲಿ ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ಇದೆ, ಯೂನಿವರ್ಸ್ ಸಪೋರ್ಟ್ ಅನ್ನುವಂಥದ್ದು ಸ್ಟ್ರಾಂಗ್ ಆಗಿ ನಿಮ್ಮ ಮೇಲೆ ಇದೆ ಅನ್ನುವಂತಹದ್ದನ್ನು ತಿಳಿಸ್ತಾ ಇದ್ದಾರೆ. ನೋ ನೀಡ್ ಟು ವರಿ. ಯಾವುದೇ ಕೆಲಸ ಕಾರ್ಯಗಳಿಗಾದರೂ ಕೂಡ ನೀವು ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಿದ್ದೀರಾ. ನಿಮ್ಮ ಇಂಟ್ಯೂಷನ್ ನಿಮಗೆ ಸ್ಟ್ರಾಂಗ್ ಆಗಿ ತಿಳಿಸ್ತಾ ಇದೆ. ನಿಮ್ಮ ಇಂಟ್ಯೂಷನನ್ನು ನೀವು ಹೆಚ್ಚಾಗಿ ಫಾಲೋ ಮಾಡಿ
ಯಾಕಂತ ಹೇಳಿದರೆ ನಿಮ್ಮ ಜೊತೆ ನಿಮ್ಮ ಸ್ಪಿರಿಟ್ ಟೀಮ್ ಆಗಿರ್ಬೋದು, ನಿಮ್ಮ ಏಂಜಲ್ಸ್ ನಿಮ್ಮ ಜೊತೆ ಇದ್ದಾರೆ. ಯಾಕಂದರೆ ಈಗ ಪರ್ಫೆಕ್ಟ್ ಟೈಮ್. ನಿಮ್ಮ ನೀವು ಏನೇ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರು ನಿಮ್ಮ ಒಂದು ಮನಸ್ಸಿನಲ್ಲಿ ಯಾವುದೇ ರೀತಿ ವಿಷಯಗಳಿದ್ದರೂ ಕೂಡ ಇಷ್ಟು ದಿನ ಭಾಳಷ್ಟು ನೀವು ಕಷ್ಟಪಡ್ತಾ ಇದ್ರ ಆ ವಿಚಾರಗಳಲ್ಲಿ. ಆದರೆ ಈಗ ನಿಮಗೆ ನಿಮ್ಮ ಜೊತೆಯಲ್ಲಿ ಏಂಜಲ್ಸ್ ಖಂಡಿತವಾಗ್ಲೂ ಇದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿ ನಿಮಗೆ ತಿಳಿಸ್ತಾ ಇರುತ್ತೆ ಕೆಲವೊಂದು ವಿಚಾರಗಳನ್ನು. ಅದನ್ನು ಹೆಚ್ಚಾಗಿ ನೀವು ಫಾಲೋ ಮಾಡಿ, ಒಬ್ಸರ್ವ್ ಮಾಡಿ ಅನ್ನುವಂಥದ್ದನ್ನು ಏಂಜಲ್ಸ್ ಇಲ್ಲಿ ಸ್ಟ್ರಾಂಗ್ ಆಗಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ಬಿ ಅಸರ್ಟಿವ್ ಅನ್ನುವಂತಹದ್ದು, ನೀವು ಹೆಚ್ಚಾಗಿ ನಿಮ್ಮನ್ನು ಬಿಲೀವ್ ಮಾಡಿ ಅನ್ನುವಂತಹದ್ದು. ಅಂದರೆ ನಿಮ್ಮ ಇಂಟ್ಯೂಷನನ್ನು ನೀವು ಹೆಚ್ಚಾಗಿ ಬಿಲೀವ್ ಮಾಡಿ ಬೇರೆಯವರ ಹೇಳಿದ್ದನ್ನು ಕೇಳುವಂತಹದ್ದಾಗಿರ್ಬೋದು, ಅಥವಾ ಯಾವುದೇ ವಿಚಾರದಲ್ಲಿ ಗೊಂದಲಗಳು ಬೇಡ ಅನ್ನುವಂತಹದ್ದನ್ನು ಯೂನಿವರ್ಸ್ ಇಲ್ಲಿ ನಿಮಗೆ ಸ್ಟ್ರಾಂಗ್ ಆಗಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಜೊತೆ ಏಂಜಲ್ಸ್ ಕನೆಕ್ಟ್ ಆಗಿದ್ದಾರೆ ಅನ್ನುವಂತಹದ್ದೇ ಇಲ್ಲಿ ಹೆಚ್ಚಾಗಿ ತಿಳಿತಾ ಇದೆ. ಯಾಕಂದರೆ ಪರ್ಫೆಕ್ಟ್ ಟೈಮ್ ಬಂದಿದೆ, ಎಸ್ ಅನ್ನುವಂತಹದ್ದು ಕಾರ್ಡ್ ಬಂದಿದೆ. ಸೊ ನಿಮ್ಮ ಇಂಟ್ಯೂಷನನ್ನು ನೀವು ಸ್ಟ್ರಾಂಗ್ ಆಗಿ ಫಾಲೋ ಮಾಡಿ ಅನ್ನುವಂತಹದ್ದು. ಇದು ಸ್ಪಿರಿಚುವಲಿ ನೀವು ಹೆಚ್ಚಾಗಿ ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿ ಆಗಿದ್ದೀರಾ ಅನ್ನುವಂತಹದ್ದು. ಇಲ್ಲಿ ನಿಮಗೆ ಸೋಲ್ಮೇಟ್ ಕನೆಕ್ಷನ್ ಇದೆ, ಟ್ವಿನ್ ಫ್ಲೇಮ್ ಕನೆಕ್ಷನ್ ಇರುವಂತಹವ್ರು ಇದ್ದೀರಾ. ಸೊ ನಿಮ್ಮ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗಿದೆ. ಆಲ್ರೆಡಿ ನಿಮಗೆ ನಿಮ್ಮ ಮನಸ್ಸಲ್ಲಿ ಇರುವಂತಹ ವಿಚಾರಗಳ ಬಗ್ಗೆ ಕ್ಲಾರಿಟಿ ನಿಮಗೆ ಆಲ್ರೆಡಿ ಇದೆ. ಆದರೂ ಕೂಡ ನೀವು ಎಲ್ಲೋ ಒಂದು ರೀತಿ ಡೌಟ್ ಪಡ್ತಾ ಇದ್ದೀರಾ. ಹಾಗೆ ಎಲ್ಲೋ ಒಂದು ರೀತಿ ಬೇರೆಯವ್ರ ಹತ್ರ ನಿಮ್ಮ ಮನಸ್ಸಿನ ಮಾತುಗಳನ್ನು ಎಲ್ಲೋ ಒಂದು ರೀತಿ ಶೇರ್ ಮಾಡಿಕೊಂಡು ಎಲ್ಲೋ ಗೊಂದಲಕ್ಕೆ ಸಿಲುಕ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅದ್ರ ಬಗ್ಗೆ ಹೆಚ್ಚಾಗಿ ನಿಮ್ಮ ಇಂಟ್ಯೂಷನನ್ನು ನೀವು ಫಾಲೋ ಮಾಡಿ, ಹಾಗೆ ನಿಮ್ಮ ಏಂಜಲನ್ನು ನೀವು ಹೆಚ್ಚಾಗಿ ಬಿಲೀವ್ ಮಾಡಿ ಅಂತ ಹೇಳಿಬಿಟ್ಟು ಏಂಜಲ್ಸ್ ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಬ್ಯಾಡ್ ಕರ್ಮ ಅನ್ನುವಂತಹದ್ದು ಮುಗಿತಾ ಇದೆ ಅಂತ ಹೇಳಿಬಿಟ್ಟು ನಿಮಗೆ ಏಂಜಲ್ಸ್ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಬ್ಯಾಡ್ ಕರ್ಮ ಅನ್ನುವಂಥದ್ದು ಮುಗಿತಾ ಇದೆ. ಹಾಗೆ ಬೇಸ್ ಚಕ್ರ, ನೀವು ಮೆಡಿಟೇಷನನ್ನು ಮಾಡ್ತಾ ಇದ್ದೀರಾ, ಆದರೆ ಎಲ್ಲೋ ಒಂದು ಕಡೆ ಮಿಸ್ ಮಾಡ್ತಾ ಇದ್ದೀರಾ, ನಿಮಗೆ ಟೈಮ್ ಸಿಗ್ತಾ ಇಲ್ಲ, ಅಥವಾ ಕೆಲವೊಬ್ಬರು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು. ಅಂದರೆ ಅದರಲ್ಲಿ ಹೆಚ್ಚು ಸಮಯವನ್ನು ನೀವು ವ್ಯರ್ಥ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅದ್ರ ಬಗ್ಗೆ ಹೆಚ್ಚು ನಿಮಗೆ ಗೊಂದಲಗಳೇ ಹೆಚ್ಚು ಇದೆ ಅನ್ನುವಂಥದ್ದು. ಆದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಚಿಂತೆ ಬೇಡ ಅಂತ ಹೇಳಿಬಿಟ್ಟು ಏಂಜಲ್ಸ್ ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ಬೇಸ್ ಚಕ್ರ ಸ್ಟ್ರಾಂಗ್ ಮಾಡ್ಕೊಳ್ಳಿ ಅನ್ನುವಂತಹದ್ದು. ಬೇಸ್ ಚಕ್ರದಲ್ಲಿ ಎಲ್ಲೋ ಒಂದು ರೀತಿ ಸ್ವಲ್ಪ ನಿಮಗೆ ನೀವು ನಿಮ್ಮ ಗ್ರೌಂಡನ್ನು ನಿಮ್ಮ ಬೌಂಡ್ರಿಯನ್ನು ನೀವು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಬೇಸ್ ಚಕ್ರ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಮೆಡಿಟೇಷನ್ ಏನಾದರೂ ನೀವು ಮಾಡ್ತಾ ಇದ್ದೀರಾ ಆಲ್ರೆಡಿ, ಆದರೂ ಎಲ್ಲೋ ಒಂದು ರೀತಿ ನಿಮಗೆ ಟೈಮ್ ಸಿಗ್ತಾ ಇಲ್ಲ ಅನ್ನುವಂತಹದ್ದು ತಿಳಿತಾ ಇದೆ. ಆ ಕಾರಣದಿಂದ ಇನ್ನಷ್ಟು ಮೆಡಿಟೇಷನನ್ನು ಹೆಚ್ಚಾಗಿ ಮಾಡಿ ನಿಮ್ಮ ಬೇಸ್ ಚಕ್ರವನ್ನು ನೀವು ಸ್ಟ್ರಾಂಗ್ ಆಗಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಯೂನಿವರ್ಸ್ ಇಲ್ಲಿ ಬಯಸ್ತಾ ಇದ್ದಾರೆ. ಬ್ಯಾಡ್ ಕರ್ಮ ಅನ್ನುವಂತಹದ್ದು ನಿಮಗೆ ಎಂಡ್ ಆಗ್ತಾ ಇದೆ. ಹಾಗೆ ನಿಮ್ಮ ಜೀವನದಲ್ಲಿ ಸಂತೋಷದ ದಿನ ಆರಂಭವಾಗ್ತಾ ಇದೆ ಅನ್ನುವಂತಹದ್ದು. ಇಷ್ಟು ದಿನ ಭಾಳಷ್ಟು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ತಾ ಸಮಯವನ್ನು ವ್ಯರ್ಥ ಮಾಡಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಖಂಡಿತವಾಗ್ಲೂ ಈಗ ಹೊಸ ಆರಂಭ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಹಾಗೆ ನೀವು ಕೆಲವೊಂದು ವಿಚಾರಗಳ ಬಗ್ಗೆ ಗುಡ್ ಕರ್ಮದಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ನೀವು ಪ್ಲಾನ್ ಮಾಡಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಅನ್ನುವಂತಹದ್ದು ಸಿಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ನಿಮಗೆ ಏಂಜಲ್ಸ್ ತಿಳಿಸ್ತಾ ಇದ್ದಾರೆ. ಹಾಗೆ ಪ್ರೀತಿಯ ವಿಚಾರದಲ್ಲಿ ನೀವು ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಎಲ್ಲೋ ಒಂದು ರೀತಿ ನಿಮ್ಮ ಬ್ಯಾಲೆನ್ಸನ್ನು ನೀವು ಕಳ್ಕೊಂಡಿದ್ದೀರಾ. ಯಾಕಂತ ಹೇಳಿದರೆ 111 ಬರ್ತಾ ಇದೆ. ಏಂಜಲ್ ಸಪೋರ್ಟ್ ಹೆಚ್ಚಾಗಿ ನಿಮಗೆ ಇದೆ. ಎಲ್ಲೋ ಒಂದು ರೀತಿ ನಿಮ್ಮ ಇಂಟ್ಯೂಷನನ್ನು ನೀವು ಫಾಲೋ ಮಾಡ್ತಾ ಇಲ್ಲ. ನಿಮ್ಮ ಇಂಟ್ಯೂಷನ್ ಮೇಲೆ ನಿಮಗೆ ಎಲ್ಲೋ ಒಂದು ರೀತಿ ಡೌಟ್ ಬರ್ತಾ ಇದೆ ಅನ್ನುವಂಥದ್ದೇ ಇಲ್ಲಿ ನನಗೆ ತಿಳಿತಾ ಇರೋದು. ನೋಡ್ಬೋದು ನೀವು 111 ಇದೆ. ಸೊ ನಿಮ್ಮ ಇಂಟ್ಯೂಷನನ್ನು ನೀವು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿ ಅನ್ನುವಂತಹದ್ದನ್ನು ಏಂಜಲ್ಸ್ ಇಲ್ಲಿ ನಿಮಗೆ ಸ್ಟ್ರಾಂಗ್ ಆಗಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಪ್ರೀತಿಯ ವಿಚಾರದಲ್ಲಿ ಬಹಳಷ್ಟು ದುಃಖದಲ್ಲಿ ಇದ್ದೀರಾ ಅನ್ನುವಂತಹದ್ದು. ಇಲ್ಲಿ ಒಂದು ವೇಳೆ ನೀವು
ನೀವು ಪ್ರೀತಿಸಿದವರಿಗೋಸ್ಕರ ಎಲ್ಲೋ ಒಂದು ರೀತಿ ನೀವು ಪ್ರೀತಿಸಿದವರಿಂದ ದೂರ ಇದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಅಥವಾ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರ ಜೊತೆ ನಿಮಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು, ಆ ಫೀಲಿಂಗ್ಸನ್ನು ನೀವು ಯೂನಿವರ್ಸ್ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀರಾ. ಹಾಗೆ ಅವರ ಜೊತೆ ಯಾವಾಗ ಶೇರ್ ಮಾಡ್ಕೊಳ್ಳೋದು ಅನ್ನುವಂತಹ ಮನಸ್ಥಿತಿ ನಿಮ್ಮಲ್ಲಿ ಇದೆ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಅದ್ರ ಬಗ್ಗೆ ಹೆಚ್ಚಾಗಿ ನೀವು ನಿಮ್ಮ ಎನರ್ಜಿಯನ್ನು ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕಾರಣದಿಂದ ಎಲ್ಲೋ ಒಂದು ರೀತಿ ನಿಮ್ಮಲ್ಲಿ ನೆಗೆಟಿವಿಟಿ ಹೆಚ್ಚಾಗಿ ಕಾಡ್ತಾ ಇದೆ, ನೀವು ಸ್ಟಕ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ. ಸ್ವಲ್ಪ ನೀವು ಹೆಚ್ಚಾಗಿ ಮೆಡಿಟೇಷನನ್ನು ಮಾಡಿ ನಿಮ್ಮ ನೋವು ಏನಿದೆ ಅದನ್ನು ಕಮ್ಮಿ ಮಾಡ್ಕೊಳ್ಳಿ ಅನ್ನುವಂತಹದ್ದನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಅಂದರೆ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಯಾವುದೇ ರೀತಿ ನಿಮಗೆ ದುಃಖಗಳಿದ್ದರೂ ಕೂಡ ಅದನ್ನು ಏಂಜಲ್ಸ್ ಖಂಡಿತ ನಿಮಗೆ ಕ್ಲಿಯರ್ ಮಾಡ್ತಾರೆ. ಅದರ ಬಗ್ಗೆ ಹೆಚ್ಚು ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಜೀವನವನ್ನು ಎಲ್ಲೋ ಒಂದು ರೀತಿ ನೀವು ಕಷ್ಟಕ್ಕೆ ಸಿಲುಕಿಸ್ಕೊಳ್ಬೇಡಿ ಅನ್ನುವಂತಹದ್ದನ್ನು ಏಂಜಲ್ಸ್ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಏಂಜಲ್ಸ್ ನಿಮ್ಮ ಜೊತೆಗೆ ಖಂಡಿತವಾಗ್ಲೂ ಇದ್ದಾರೆ. ನಿಮ್ಮ ಇಂಟ್ಯೂಷನ್ ನಿಮಗೆ ಸ್ಟ್ರಾಂಗ್ ಆಗಿ ಹೇಳ್ತಾ ಇದೆ. ಆದರೂ ಕೂಡ ನೀವು ಎಲ್ಲೋ ಒಂದು ರೀತಿ ನಿಮ್ಮ ಪ್ರೀತಿಯನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ನೀವು ಎಲ್ಲೋ ಒಂದು ರೀತಿ ಸ್ಟಕ್ ಆಗಿದ್ದೀರಾ ಅನ್ನುವಂತಹದ್ದು, ಹಾಗೆ ಯಾವುದೋ ಒಂದು ರೀತಿ ಚಿಂತೆಯಲ್ಲಿ ಮುಳುಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ನಿಮಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ಸ್ಟ್ರಾಂಗ್ ಆಗಿ ಖಂಡಿತವಾಗ್ಲೂ ಇದೆ. ಆದರೂ ಕೂಡ ನಿಮ್ಮ ಇಂಟ್ಯೂಷನನ್ನು ನೀವು ಸ್ಟ್ರಾಂಗ್ ಆಗಿ ಫಾಲೋ ಮಾಡಿ ಅನ್ನುವಂತಹದ್ದೇ ಇಲ್ಲಿ ಹೆಚ್ಚಾಗಿ ಯೂನಿವರ್ಸ್ ತಿಳಿಸ್ತಾ ಇದ್ದಾರೆ. ನಿಮ್ಮ ಇಂಟ್ಯೂಷನ್ ಮೇಲೆ ನೀವು ಎಲ್ಲೋ ಒಂದು ರೀತಿ ಡೌಟ್ ಪಡ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ. ಇಷ್ಟು ದಿನ ನಿಮಗೆ ಬ್ಯಾಡ್ ಕರ್ಮ ಅನ್ನುವಂತಹದ್ದಿತ್ತು. ಆ ಕಾರಣದಿಂದ ನಿಮ್ಮ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಿದ್ದೀರಾ ಅನ್ನುವಂಥದ್ದು, ನಿಮಗೆ ಸಕ್ಸಸ್ ಅನ್ನುವಂತಹದ್ದು ಸಿಗ್ತಾ ಇರಲಿಲ್ಲ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಆದರೆ ಈಗ ನಿಮಗೆ ಗುಡ್ ಕರ್ಮ ಅನ್ನುವಂತಹದ್ದು ಆರಂಭವಾಗಿದೆ. ಖಂಡಿತವಾಗ್ಲೂ ಸಕ್ಸಸ್ ಅನ್ನುವಂತಹದ್ದು ನಿಮಗೆ ಖಂಡಿತವಾಗ್ಲೂ ಇದೆ. ಆದರೆ ಪ್ರೀತಿಯ ವಿಚಾರದಲ್ಲಿ ನೀವು ಖಂಡಿತವಾಗ್ಲೂ ಬ್ಯಾಲೆನ್ಸ್ ಮಾಡಲೇಬೇಕು ಅನ್ನುವಂತಹ ವಿಚಾರವನ್ನು ಏಂಜಲ್ಸ್ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ಹೇಳಿದರೆ, ನಿಮ್ಮ ಇಂಟ್ಯೂಷನನ್ನು ನೀವು ಫಾಲೋ ಮಾಡಿ ಅನ್ನುವಂತಹದ್ದನ್ನು ಏಂಜಲ್ಸ್ ನಿಮಗೆ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಇಂಟ್ಯೂಷನ್ ಖಂಡಿತವಾಗ್ಲೂ ಸ್ಟ್ರಾಂಗ್ ಆಗಿದೆ. ನಿಮಗೆ ನಿಮ್ಮ ಏಂಜಲ್ಸ್ ಎಲ್ಲ ವಿಚಾರಗಳ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ಇಂಟ್ಯೂಷನನ್ನು ನೀವು ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲೂ ಈ ಎಲ್ಲ ಸಮಸ್ಯೆಗಳಿಂದ ನೀವು ಖಂಡಿತವಾಗ್ಲೂ ಹೊರ ಬರ್ತೀರಾ. ನಿಮ್ಮ ಜೀವನವನ್ನು ನೀವು ಯಶಸ್ಸಿನ ಕಡೆ ತಗೊಂಡು ಹೋಗ್ತೀರಾ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಸಂತೋಷ, ನಿಮಗೆ ಉತ್ತಮ ಸ್ನೇಹಿತರು ಸಿಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಅಥವಾ ಪ್ರೀತಿಯ ಜೀವನದಲ್ಲಿ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಅನ್ನುವಂತಹದ್ದು ಸಿಗ್ತಾ ಇದೆ. ಪ್ರೀತಿಯ ವಿಚಾರದಲ್ಲಿ ನೀವೇನಾದರೂ ನಿಮ್ಮ ಫೀಲಿಂಗ್ಸನ್ನು ಶೇರ್ ಮಾಡ್ಕೊಂಡಿಲ್ಲ ಅನ್ನುವಂತಹದ್ದಿದ್ದರೆ ಖಂಡಿತವಾಗ್ಲೂ ಅವರ ಜೊತೆ ಶೇರ್ ಮಾಡ್ಕೊಳ್ಳಿ. ಯಶಸ್ಸು ಅನ್ನುವಂತಹದ್ದು ನಿಮಗೆ ಸಿಗುತ್ತೆ, ಹ್ಯಾಪಿನೆಸ್ ಅನ್ನುವಂತಹದ್ದು ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ನೀವು ಸ್ಪಿರಿಚುವಲಿ ಸ್ಟ್ರಾಂಗ್ ಆಗ್ತೀರಾ ಅನ್ನುವಂತಹದ್ದು, ಮುಂದಿನ ದಿನಗಳಲ್ಲಿ ಸ್ಪಿರಿಚುವಲಿ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಅನ್ನುವಂತಹದ್ದು ಬರ್ತಾ ಇದೆ. ಎಲ್ಲ ವಿಚಾರಗಳಲ್ಲಿ ಕೂಡ ನಿಮ್ಮ ಜೀವನ ಉತ್ತಮವಾಗ್ತಾ ಇದೆ. ಉತ್ತಮವಾಗುವ ಹಾಗೆ ನಿಮಗೆ ಯೂನಿವರ್ಸ್ ತಯಾರಿ ಮಾಡ್ತಾ ಇದ್ದಾರೆ, ಆಲ್ರೆಡಿ ಮಾಡ್ತಾ ಇದ್ದಾರೆ. ಬ್ಯಾಡ್ ಕರ್ಮ ಮುಗಿತಾ ಇದೆ, ಗುಡ್ ಕರ್ಮ ಸ್ಟಾರ್ಟ್ ಆಗ್ತಾ ಇದೆ. ನೀವು ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂತಹದ್ದೇ ಇದೆ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ನಿಮ್ಮ ಟ್ವಿನ್ ಫ್ಲೇಮ್ ನಿಮಗೆ ಸಿಗ್ತಾರೆ, ನಿಮ್ಮ ಸೋಲ್ಮೇಟ್ಸ್ ಆಗಿರ್ಬೋದು. ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಇಷ್ಟು ದಿನ ನಿಮ್ಮ ಪ್ರೀತಿಗೋಸ್ಕರ ಖಂಡಿತವಾಗ್ಲೂ 3 ಇದೆ, ಖಂಡಿತವಾಗ್ಲೂ ಅವರು ನಿಮಗೆ ಸಿಗ್ತಾರೆ. ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇದ್ರ, ದುಃಖದಲ್ಲಿ ಚಿಂತೆಯಲ್ಲಿ ಮುಳುಗಿದ್ರ, ಹಾಗೆ ಭಾಳಷ್ಟು ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಖಂಡಿತವಾಗ್ಲೂ ಯಶಸ್ಸು ಅನ್ನುವಂತಹದ್ದು ನಿಮಗೆ ಇದೆ. ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ ಮೂಲಕ ನಿಮಗೆ ಹೆಚ್ಚು ನಿಮಗೆ ಸಹಾಯ ಆಗುತ್ತೆ ಅನ್ನುವಂಥದ್ದು. ಅಂದರೆ ನಿಮ್ಮ ದುಃಖವನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ನಿಮ್ಮ ಫ್ರೆಂಡ್ಸ್ ಮೂಲಕ ಆಗಿರ್ಬೋದು, ನೀವು ಅಥವಾ ನಿಮ್ಮ ಫ್ಯಾಮಿಲಿಯವರ ಕಡೆಯಿಂದ ಆಗಿರ್ಬೋದು, ನಿಮಗೆ ಸಹಾಯ ಅನ್ನುವಂತಹದ್ದು ಖಂಡಿತವಾಗ್ಲೂ ಸಿಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾವುದೇ ರೀತಿ ನಿಮಗೆ ಸಮಸ್ಯೆಗಳಿದ್ದರೂ ಕೂಡ, ಪ್ರೀತಿಯ ವಿಚಾರ ಇರ್ಬೋದು, ನಿಮ್ಮ ಜೀವನದಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ನೀವು
ಎದುರಿಸ್ತಾ ಇದ್ರೆ ಆದರೆ ಖಂಡಿತವಾಗ್ಲೂ ಯೂನಿವರ್ಸ್ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ. 77 ನೋಡ್ಬೋದು ನೀವು. ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ನಿಮ್ಮ ಇಂಟ್ಯೂಷನನ್ನು ಫಾಲೋ ಮಾಡಿ, ಯಾಕಂದರೆ ಯೂನಿವರ್ಸ್ ನಿಮಗೆ ಸದಾ ನಿಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮಗೆ ಸಹಾಯ ಮಾಡುವಂತಹವರು ನಿಮ್ಮ ಜೊತೆಯಲ್ಲಿ ಇದ್ದಾರೆ. ಹಾಗೆ ನಿಮ್ಮ ಸೋಲ್ಮೇಟ್ ಆಗಿರ್ಬೋದು, ನಿಮ್ಮ ಟ್ವಿನ್ ಫ್ಲೇಮ್ ಆಗಿರ್ಬೋದು, ಖಂಡಿತವಾಗ್ಲೂ ನಿಮಗೆ ಕನೆಕ್ಟ್ ಆಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಓಕೆ, ಏಂಜಲ್ಸ್ ನಿಮಗೆ ಈ ಮೆಸೇಜನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇದಿಷ್ಟು ಜನರಲ್ ರೀಡಿಂಗ್ ಆಗಿತ್ತು.